ಶಿವಮೊಗ್ಗ ಜಿಲ್ಲೆಯ ಆಯನೂರು ಬಳಿ ಇವತ್ತು ಬೆಳಿಗ್ಗೆ ಮತ್ತೊಂದು ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಚಾಲಕನ ಕಂಟ್ರೋಲ್ ತಪ್ಪಿ ಕಾರೊಂದು ರಸ್ತೆ ಪಕ್ಕದ ಹಳ್ಳಕ್ಕೆ ಬಿದ್ದು ಪಲ್ಟಿಯಾಗಿದೆ. ಇವತ್ತು ಬೆಳಗಿನ ಜಾವ ಈ ಘಟನೆ ಸಂಭವಿಸಿದ್ದು, ಸ್ವಿಫ್ಟ್ ಡಿಸೈರ್ ಕಾರೊಂದು ಶಿವಮೊಗ್ಗ ಕಡೆಯಿಂದ ಸಾಗರದ ಕಡೆಗೆ ಹೊರಟಿತ್ತು. ಆಯನೂರು ಬಳಿ ಇರುವಂತಹ ಹಳ್ಳದ ಸಮೀಪ ಕಾರು ಕಂಟ್ರೋಲ್ ತಪ್ಪಿದೆ. ಪರಿಣಾಮ ಕಾರು ಪಕ್ಕದಲ್ಲಿದ್ದಂತಹ ಹಳ್ಳಕ್ಕೆ ಉರುಳಿದೆ. ಘಟನೆಯಲ್ಲಿ 3 ಮಹಿಳೆಯರು ಮತ್ತು 3 ಮಕ್ಕಳು ಗಾಯಗೊಂಡಿದ್ದಾರೆ. ಈ ಪೈಕಿ ಇಬ್ಬರಿಗೆ ಗಂಭೀರ ಗಾಯವಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇವರೆಲ್ಲ ಚಿತ್ರದುರ್ಗದಿಂದ ಸಾಗರಕ್ಕೆ ತೆರಳುತ್ತಾ ಇದ್ರು ಅನ್ನುವಂತ ಮಾಹಿತಿ ಲಭ್ಯವಾಗಿದ್ದು, ಇನ್ನು ಕಾರು ಕೆಳಕ್ಕೆ ಬೀಳ್ತಾ ಇದ್ದಂತೆ ಓಡಿ ಬಂದಂತ ಸ್ಥಳೀಯರು ಹಾಗೂ ವಾಹನ ಸವಾರರು ಆಂಬ್ಯುಲೆನ್ಸ್ ಅನ್ನ ಕರೆಸಿ ಎಲ್ಲರನ್ನ ರಕ್ಷಣೆ ಮಾಡಿದ್ದಾರೆ. ಜನ ಇದ್ರು ಗ್ಯಾಸ್ ಜನ ಇದ್ರು ಗ್ಯಾಸ್ ಜನ ಇದ್ರು ಗ್ಯಾಸ್ ಶಿವಮೊಗ್ಗದಿಂದ ಸಾಗರ ಕಡೆಗೆ ಹೋಗುವ ರಸ್ತೆಯಲ್ಲಿ ಅದರಲ್ಲೂ ಆಯನೂರು ಸಮೀಪ ಇದೀಗ ಅಪಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತು ಮತ್ತೆ ಆಯನೂರು ಬಳಿ ಅಪಘಾತವೊಂದು ಸಂಭವಿಸಿದೆ. ಈ ಘಟನೆಯಲ್ಲಿ ಚಾಲಕನ ಕಂಟ್ರೋಲ್ ತಪ್ಪಿರುವಂತಹ ಕಾರು ರಸ್ತೆ ಪಕ್ಕದಲ್ಲಿ ಇದ್ದಂತಹ ಹಳ್ಳಕ್ಕೆ ಬಿದ್ದು ಪಲ್ಟಿಯಾಗಿದೆ. ಇವತ್ತು ಬೆಳಗಿನ ಜಾವ ಈ ಘಟನೆ ನಡೆದಿದ್ದು, ಸ್ವಿಫ್ಟ್ ಡಿಸೈರ್ ಕಾರು ಶಿವಮೊಗ್ಗ ಕಡೆಯಿಂದ ಸಾಗರ ಕಡೆಗೆ ಸಂಚರಿಸ್ತಾ ಇತ್ತು. ಆಯನೂರು ಬಳಿ ಇರುವಂತಹ ಹಳ್ಳದ ಸಮೀಪ ಹೋಗ್ತಾ ಇದ್ದಂತೆ ಕಾರು ಕಂಟ್ರೋಲ್ ತಪ್ಪಿ ಹಳ್ಳಕ್ಕೆ ಬಿದ್ದಿದೆ. ಪರಿಣಾಮ ಕಾರಿನಲ್ಲಿದ್ದಂತಹ 6 ಜನರಿಗೂ ಗಾಯಗಳಾಗಿದೆ. ಆದರೆ ಅದರಲ್ಲಿ ಇಬ್ಬರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾರು ಹಳ್ಳಕ್ಕೆ ಬೀಳ್ತಾ ಇದ್ದಂತೆ ಪಕ್ಕದಲ್ಲೇ ಇದ್ದಂತ ಸ್ಥಳೀಯರು ವಾಹನ ಸವಾರರು ತಕ್ಷಣವೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಕಾರಿನಲ್ಲಿದ್ದಂತ ಎಲ್ಲಾ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಆಸ್ಪತ್ರೆಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಇವರೆಲ್ಲರೂ ಕೂಡ ಚಿತ್ರದುರ್ಗದಿಂದ ಸಾಗರಕ್ಕೆ ತೆರಳುತ್ತಾ ಇದ್ರು ಅಂತ ಹೇಳಲಾಗಿದೆ.